ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಳ್ಳೆಯ ಮಾತು, ಒಳ್ಳೆಯ ನಡವಳಿಕೆ ಎಂದೂ ಸಹ ವ್ಯರ್ಥ ಆಗೋದಿಲ್ಲ. ಅದಕ್ಕೆ ತಕ್ಕಂತಹ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಒಂದು ಆದೇಶವನ್ನು ಹೊರಡಿಸ್ತಾನೆ. ಆ ಆದೇಶ ಏನಪ್ಪ ಅಂತ ಅಂದರೆ, ಯಾರು ಒಳ್ಳೆಯ ಮಾತನ್ನು ಆಡ್ತಾರೋ ಅವರಿಗೆ 500 ವರಹಗಳನ್ನು ಕೊಡಲಾಗತ್ತೆ ಅಂತ ಆದೇಶ ಹೊರಡಿಸಿ, ಹೀಗೆ ರಾಜ ತನ್ನ ಪ್ರಜೆಗಳನ್ನು ನೋಡ್ಕೊಂಬರೋದಕ್ಕೆ ಅಂತ ಹೊರಟಾಗ ಅವನ ಕಣ್ಣಿಗೆ ಒಂದು ಹಣ್ಣಾದ ಮುದುಕಿ ಒಂದು ಮಾವಿನ ಸಸಿಯನ್ನು ನೆಡ್ತಾ ಇರೋದು ಕಣ್ಣಿಗೆ ಬೀಳುತ್ತೆ. ಆ ರಾಜ ಅಲ್ಲೇ ನಿಂತ್ಬಿಟ್ಟು ಆ ಅಜ್ಜಿಯ ಬಳಿ ಹೋಗಿ ಕೇಳ್ತಾನೆ, ಅಲ್ಲ, ನಿಮ್ಮ ಆಯಸ್ಸು ಇವತ್ತೋ ನಾಳೆನೋ ಅನ್ನೋ ಹಾಗಿದೆ, ಆದರೆ ನೀವು ಈಗ ಮಾವಿನ ಸಸಿ ನೆಡ್ತಾ ಇದ್ದೀರಾ, ಇದರ ಉಪಯೋಗ ಏನೂ ಇಲ್ಲ ಅಲ್ವಾ ನಿಮಗೆ ಅಂತ. ಆಗ ಆ ಅಜ್ಜಿ ಎಷ್ಟು ಸುಂದರವಾಗಿ ಉತ್ತರವನ್ನು ಕೊಡ್ತಾರೆ ಅಂದರೆ, ನನ್ನ ಪೂರ್ವಜರು ಹಾಕಿದ ಮರದ ಹಣ್ಣನ್ನು ನಾನು ತಿಂದಿದ್ದೀನಿ, ಹಾಗಾಗಿ ನಾನು ಹಾಕಿದ ಸಸಿಯ ಹಣ್ಣುಗಳನ್ನು ನನ್ನ ಮುಂದಿನ ಪೀಳಿಗೆ ತಿನ್ನುತ್ತೆ ಅನ್ನೋ ನಂಬಿಕೆ ನನಗಿದೆ, ಹಾಗಾಗಿ ಇದು ನನಗಲ್ಲ, ನನ್ನ ಮುಂದಿನ ಪೀಳಿಗೆಗೆ ಅಂತ ಆ ಅಜ್ಜಿ ಹೇಳ್ತಾರೆ. ಆ ಮಾತು ರಾಜನಿಗೆ ತುಂಬ ಖುಷಿಯಾಗತ್ತೆ. ತಕ್ಷಣ 500 ವರಹಗಳನ್ನು ಕೊಡ್ತಾನೆ. ಕೊಟ್ಟಿದ ತಕ್ಷಣ ಆ ಅಜ್ಜಿ ನಗೋದಕ್ಕೆ ಶುರು ಮಾಡ್ತಾರೆ. ರಾಜ ಮತ್ತೆ ಕೇಳ್ತಾನೆ, ಯಾಕೆ ನಗ್ತಾ ಇದ್ದೀರಾ? ಅಲ್ಲ, ಈ ಮಾವಿನ ಮರ ಯಾವಾಗಲೂ ಫಲ ಕೊಡಬಹುದು, ಆದರೆ ನಾನು ಸಸಿ ಹಾಕಿದ ತಕ್ಷಣವೇ ನನಗೆ ಫಲ ಸಿಕ್ಬಿಡ್ತಲ್ಲ, ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ. ಈ ಮಾತು ಸಹ ರಾಜನಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ 500 ವರಹಗಳನ್ನು ಕೊಡ್ತಾರೆ. ಮತ್ತೆ ಅಜ್ಜಿ ನಗೋದಕ್ಕೆ ಶುರು ಮಾಡ್ತಾರೆ. ಈಗ ಯಾಕೆ ನಕ್ರಿ ಅಂತ ರಾಜ ಕೇಳ್ತಾನೆ. ಆಗ ಅಜ್ಜಿ ಹೇಳ್ತೆ, ಮಾವಿನ ಮರ ಏನಿದೆ ವರ್ಷಕ್ಕೆ ಒಂದೇ ಫಲ ಕೊಡೋದು, ಆದರೆ ನಾನು ನೆಟ್ಟಂತಹ ಸಸಿ ಇನ್ನೂ ದೊಡ್ಡದೇ ಆಗಿಲ್ಲ, ಆದರೆ 2 ಸಾರಿ ಫಲ ಕೊಡ್ತು ನೋಡಿ ಅಂತ ಹೇಳ್ತಾರಂತೆ. ರಾಜ ಈ ಮಾತು ಇಷ್ಟಪಟ್ಟು 500 ವರಹಗಳನ್ನು ಕೊಟ್ಟು ತಕ್ಷಣ ಕುದುರೆಯನ್ನು ಹತ್ತಿ ಮುಂದೆ ಸಾಗಿಬಿಡ್ತಾರಂತೆ. ಆಗ ಮಂತ್ರಿ ಕೇಳ್ತಾರೆ, ಅಲ್ಲ, ನೀವು ತಕ್ಷಣ ಹಣ ಕೊಟ್ಬಿಟ್ಟು ಯಾಕೆ ಮುಂದೆ ಬಂದ್ರಿ? ಆಗ ರಾಜ ಹೇಳ್ತಾನಂತೆ, ನನ್ನ ಬೊಗ್ಗಸೆನೇ ಖಾಲಿ ಆಗೋಗ್ತಿತ್ತೇನೋ, ಆ ಅಜ್ಜಿಯ ಒಳ್ಳೆಯ ಮಾತುಗಳು, ಆ ಅಜ್ಜಿಯ ಒಳ್ಳೆಯ ಗುಣ ಎಂದೂ ಸಹ ಖಾಲಿ ಆಗ್ತಿರ್ಲಿಲ್ಲ. ಅಷ್ಟು ಒಳ್ಳೆಯ ಮಾತನ್ನು ಆ ಅಜ್ಜಿ ಎಲ್ಲಿಂದ ಕಲ್ತಿದೆಯೋ ಗೊತ್ತಿಲ್ಲ, ನನಗಂತೂ ಮನಸ್ಸು ಅಷ್ಟು ಆನಂದಭರಿತವಾಯಿತು ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಒಳ್ಳೆಯ ಮಾತು ಯಾವತ್ತೂ ಸಹ ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಪುಟ್ಟ ಉದಾಹರಣೆ. ಹಾಗಾಗಿ ನಮ್ಮ ಮಾತು ಸದಾ ಸಕ್ಕರೆಯ ಹಾಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಏನಂತೀರಾ? ಯೋಚನೆ ಮಾಡಿ. ಏಕೆ ಅಂತಂದರೆ, ಇವತ್ತು ಯಾವುದೇ ರಾಜ ನಮಗೆ ಆದೇಶ ಕೊಡದೇ ಇರಬಹುದು, ಆದರೆ ನಮ್ಮ ಒಳ್ಳೆಯ ಮಾತು ಇನ್ನೊಬ್ಬರ ಮನಸ್ಸನ್ನು ಮಾತ್ರ ಖಂಡಿತವಾಗಿಯೂ ಗೆದ್ದೇ ಗೆಲ್ಲುತ್ತೆ. ಅವರ ನಗು ನಮಗೆ ಒಂದು ಬಹುಮಾನ ಇದ್ದ ಹಾಗೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.